ತಮ್ಮನ್ನೆಲ್ಲ ಆಹ್ವಾನ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡುವಂತ ಅವಕಾಶ ಒದಗಿ ಬಂದಿದೆ. ಬಹುಶಃ ಕಾಲ ಇರಬೇಕು. ಮುಂದೆ ಕೂಡ ನಮ್ಮ ಆಸೆ ಇದೆ, ಕಾಲಕ್ಕೆ ಅಟ್ಲೀಸ್ಟ್ ತಿಂಗಳಿಗೊಮ್ಮೆನೋ 2 ತಿಂಗಳಿಗೊಮ್ಮೆನೋ ನಮ್ಮ ದಕ್ಷಿಣ ನಗರ ಪಾಲಿಕೆಯಲ್ಲಿ ಆಗುವಂತ ಕೆಲಸಗಳ ಬಗ್ಗೆ ಅಥವಾ ತಮ್ಮ ಒಂದು ಅನುಭವ ಅಥವಾ ಫೀಡ್ಬ್ಯಾಕ್ ಸಲಹೆಗಳನ್ನ ತೆಗೆದುಕೊಂಡು ಯಾವ ರೀತಿಯ ಉತ್ತಮ ಒಂದು ಸೇವೆಯನ್ನ ಸಮಾಜಕ್ಕೆ ಕೊಡಬಹುದು ಅಂತ ಒಂದು ಪರಿಶೀಲನೆ ಮಾಡುವಂತ ವೇದಿಕೆ ನಾವು ಸೃಷ್ಟಿ ಮಾಡಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ತಮಗೆಲ್ಲ ಮತ್ತೊಮ್ಮೆ ನಾನು ಮನವಿಯನ್ನು ಸಲ್ಲಿಸ್ತಾ, ನಮ್ದು ಯಾವುದೇ ನಮ್ಮ ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವುದೇ ವಿಚಾರ ಇರಬಹುದು, ಮುಕ್ತವಾಗಿ ನಮಗೆ ನಾವು ತಿಳಿಸುವ ಕೆಲಸ ಮಾಡ್ತೀವಿ. ನಾವು ಅದನ್ನು ಪ್ರಾಮಾಣಿಕವಾಗಿ ಬಗೆಹರಿಸುವಂತ ಪ್ರಯತ್ನ ಕೂಡ ಮಾಡ್ತೀವಿ. ಮತ್ತೆ ನಿಮ್ಮ ಸಹಕಾರ, ಪ್ರೆಸ್ ಇಸ್ ದ ಫೋರ್ತ್ ಪಿಲ್ಲರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತೆಲ್ಲ ಗೊತ್ತಿದೆ. ಹಾಗೆ ಪ್ರಜಾಪ್ರಭುತ್ವದಲ್ಲಿ ನಾವಿಲ್ಲದೆ ನಮಗೆ ಅಷ್ಟು ಮಾಹಿತಿ ಸಿಗಲ್ಲ. ಜನರ ಸಮಸ್ಯೆಗಳನ್ನು ಸ್ಪಂದನೆ ಮಾಡುವಂತಹ ಒಂದು ಅವಕಾಶ ಅಷ್ಟು ಎಫೆಕ್ಟಿವ್ ಆಗಲ್ಲ. ಆದ ಕಾರಣ ಪ್ರಥಮವಾಗಿ ನಮಗೆಲ್ಲ ಹೃದಯಪೂರ್ವಕವಾಗಿ ವೈಯಕ್ತಿಕವಾಗಿ ನಮ್ಮ ಪಾಲಿಕೆ ಎಲ್ಲ ಅಧಿಕಾರಿಯ ವೃಂದದ ಎಲ್ಲರ ಪರವಾಗಿ ನಾನು ತಮಗೆ ವಿನಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಈ ಒಂದು ಪತ್ರಿಕಾ ಒಂದು ಸಭೆಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮೆಲ್ಲ ಜೊತೆ ಭಾರತ ಚುನಾವಣಾ ಆಯೋಗ ಈಗಾಗಲೇ SIR ಅನ್ನ ಘೋಷಣೆ ಮಾಡಿದೆ. SIR ನ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ 2 ಸೂಚನೆಗಳನ್ನ ಹೊರಡಿಸಿದ್ದಾರೆ. ಒಂದು 24 ಜೂನ್ 2025 ಮತ್ತೆ 14 ಮೇ 2026 2 ಭಾರತ ಚುನಾವಣಾ ಆಯೋಗ ಹೊರಡಿಸಿರುವಂತ ಮಾರ್ಗಸೂಚಿಯನ್ನ ಈಗಾಗಲೇ ತಮಗೆ ನಾವು ನೀಡಲಾಗಿದೆ. ಅದರ ಹೈಲೈಟ್ಸ್ ನಾನು ತಮಗೆ ತಿಳಿಸ್ತೇನೆ. ನಂತರ ನಾವು ಕೇಳುವಂತ ಪ್ರಶ್ನೆಗಳನ್ನ ಈಗ 2002ನೇ ಇಸ್ವಿಯ ನಂತರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಆಗ್ತಾ ಇರುವುದು ಈಗ ಮಾತ್ರ. ಹಾಗಾಗಿ ಮತದಾರ ಪಟ್ಟಿಯನ್ನ ಹೊಸದಾಗಿ ತಯಾರು ಮಾಡುವಂತ ಪ್ರಕ್ರಿಯೆ ಇದಾಗಿದೆ. ಸೊ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಮುಖ್ಯ ಹೈಲೈಟ್ಸ್ ಏನಪ್ಪಾ ಅಂದ್ರೆ, ಈಗಾಗಲೇ ನಾವು 2025ರ ಮತದಾರ ಪಟ್ಟಿಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಮತದಾರರಿಗೂ ಕೂಡ ಎನ್ಯುಮರೇಷನ್ ಫಾರಂ ಅನ್ನ ಪ್ರಿಂಟ್ ಮಾಡಿ ಮನೆಗೆ ತಲುಪಿಸ್ತೀವಿ. ಎನ್ಯುಮರೇಷನ್ ಫಾರಂ ಯಾವ ರೀತಿ ಇದೆ ಅನ್ನೋದು ಕೂಡ ಆ ಸೂಚನೆಯಲ್ಲಿ ಇದರಲ್ಲಿ ಉಲ್ಲೇಖ ಕೂಡ ಇದೆ. ಆ ಒಂದು ಫಾರಂ ಪ್ರತಿ ಕೂಡ ಇದೆ. Annexure 3 ಅನ್ನುವಂತ ಕಡೆ ಅದನ್ನ ವಿವರವಾಗಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಮತದಾರರ ವಿವರ ಅಂದ್ರೆ ಅವರ ಹೆಸರು, ಅವ್ರು ಯಾವ ಮತಗಟ್ಟೆ, ಯಾವ ಅಸೆಂಬ್ಲಿ ಕ್ಷೇತ್ರದ ಅವರ ಹೆಸರು ಲಭ್ಯ ಇದೆ ಇವತ್ತು ಅನ್ನುವ ಒಂದು ಮಾಹಿತಿಯನ್ನ ಮುದ್ರಣ ಮಾಡಿ ಆ ಒಂದು ಫಾರಂ ಅನ್ನು ಮನೆಗೂ ತಲುಪಿಸುವಂತ ಕೆಲಸ ಮಾಡ್ತೀವಿ. ಸೊ ಸುಮಾರು ನಮಗೆ 21 ಲಕ್ಷ ಜನ ಮತದಾರರಿದ್ದಾರೆ. ಅಂದ್ರೆ ನಮ್ಮ ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿ ಅಲ್ಲದೆ ನಾನು ಅಪರ ಜಿಲ್ಲಾ ಚುನಾವಣಾಧಿಕಾರಿ ಆಗಿರೋರು ಗೋವಿಂದರಾಜ ನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ವಿಜಯನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಬಸವನಗುಡಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಪದ್ಮನಾಭ ನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಜಯನಗರ ಮತ್ತು ಬೊಮ್ಮನಹಳ್ಳಿ ಅಸೆಂಬ್ಲಿ ಕ್ಷೇತ್ರ, ಇಷ್ಟು ಕ್ಷೇತ್ರಗಳು ಕೂಡ ನಾನು ಅಪರ ಜಿಲ್ಲಾ ಚುನಾವಣಾಧಿಕಾರಿ ಆಗಿದ್ದೇನೆ. ಈ ಇಷ್ಟು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ 21.43 ಲಕ್ಷ ಮತದಾರರು ಈಗಾಗಲೇ ಪ್ರಕಟಣೆಗೊಂಡಿರುವ 2025ರ ಮತದಾರ ಪಟ್ಟಿಯಲ್ಲಿ ಮತದಾರರಿದ್ದಾರೆ. ಸೊ ಎಲ್ಲರಿಗೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ಪ್ರತಿಯೊಂದು ಮತದಾರರಿಗೂ ಕೂಡ ಈ ಒಂದು ಎನ್ಯುಮರೇಷನ್ ಫಾರಂ ಅನ್ನ ಮನೆಗೂ ತಲುಪಿಸ್ತಾರೆ. ಅವ್ರೇನ್ ಮಾಡಬೇಕು, ಆ ಎನ್ಯುಮರೇಷನ್ ಫಾರಂ ಅಲ್ಲಿ ಮೇಲ್ಗಡೆ ಅವರ BLO ಅವರ ವಿವರ ಕೂಡ ಇರುತ್ತೆ. ಅವರ BLO ಹೆಸರು ಮತ್ತೆ ಅವರ ಮೊಬೈಲ್ ನಂಬರ್ ಕೂಡ ಇರುತ್ತೆ. ಏನಾದ್ರು ಸಂಶಯ ಇದ್ರೆ ಆ BLO ಅವರು ಕಾಂಟ್ಯಾಕ್ಟ್ ಮಾಡಬಹುದು. ಎನ್ಯುಮರೇಷನ್ ಫಾರಂ ಇಟ್ಕೊಂಡು ಅವ್ರು ಏನ್ ಮಾಡ್ಬೇಕು, ಮೊದಲನೇದಾಗಿ 2002ನೇ ಇಸ್ವಿ ಮತದಾರ ಪಟ್ಟಿಯಲ್ಲಿ ಅವರ ವಿವರ ಎಲ್ಲಿ ಲಭ್ಯ ಇದೆ ಅಂತ ಅವರು ಪತ್ತೆ ಮಾಡಬೇಕು. ಪತ್ತೆ ಮಾಡಿ 2002ನೇ ಇಸ್ವಿ ಮತದಾರ ಪಟ್ಟಿಯ ವಿವರಗಳನ್ನ ಎನ್ಯುಮರೇಷನ್ ಒಂದು ಕಾಲಮ್ ಅಲ್ಲಿ ತುಂಬಬೇಕು. ಸೊ ಈಗಾಗಲೇ ಸಾರ್ವಜನಿಕರು 2002ನೇ ಇಸ್ವಿ ಮತದಾರ ಪಟ್ಟಿಯಲ್ಲಿ ವಿವರಗಳನ್ನು ಎಲ್ಲಿ ಹುಡುಕಬೇಕು ಅನ್ನೋ ಒಂದು ಸಣ್ಣ ವಿಚಾರವನ್ನು ನಮಗೆ ಕೊಟ್ಟಂತ ನೋಟ್ಸ್ ಕೊಟ್ಟಿದ್ದೀವಿ. ಭಾರತ ಚುನಾವಣಾ ಆಯೋಗವು ಮತದಾರ ಪಟ್ಟಿಯಲ್ಲಿ ಹೆಸರನ್ನು ಹೇಗೆ ಹುಡುಕಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದೆ.
ಕೊಟ್ಟಿದೆ, ಅದಕ್ಕೆ ಸಾಕಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಹಾಗಾಗಿ ಆ ಒಂದು ಭಾರತ ಚುನಾವಣಾ ಆಯೋಗದ ಆ ಒಂದು ವೆಬ್ಸೈಟ್ಗೆ ಹೋದ್ರೆ ನಮ್ಮ ಹೆಸರುಗಳು 2002ನೇ ಇಸ್ವಿ ಮತದಾರರ ಪಟ್ಟಿಯಲ್ಲಿ ಎಲ್ಲಿ ಲಭ್ಯ ಇದೆ ಅಂತ ಅದನ್ನ ಕಂಡುಹಿಡ್ಕೊಳ್ಬಹುದು. ಮುಖ್ಯವಾಗಿ ಸಾರ್ವಜನಿಕರಿಗೆ ಮತ್ತೆ ಮತದಾರರಿಗೆ ಇದು ನಾವು ತಮ್ಮ ಮೂಲಕ ವ್ಯಾಪಕವಾಗಿ ಅದನ್ನ ಅವರಿಗೆ ಸುದ್ದಿ ವಿಚಾರ ತಲುಪಿಸಬೇಕು ಅಂತ ನಾವು ನಮಗೆ ಮನವಿ ಮಾಡ್ಕೊಳ್ತೀವಿ. ಯಾಕಂದ್ರೆ ಸುಮಾರು ಜನಕ್ಕೆ ಎಲ್ಲಪ್ಪನ ಹೆಸರು ಹುಡುಕೋದು ಗೊತ್ತಿರೋದ. ಹಾಗಾಗಿ ಮೊದಲೇ ನನ್ನ ಮನವಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಮತದಾರರಿಗೆ ನಿಮ್ಮ ಹೆಸರನ್ನ ಎಲ್ಲಿ ಹುಡುಕಬಹುದು, 2002ನೇ ಇಸ್ವಿ ಮತದಾರರ ಪಟ್ಟಿಯಲ್ಲಿ ಎಲ್ಲಿದೆ ಮತ್ತು 2025ನೇ ಇಸ್ವಿ ಮತದಾರರ ಪಟ್ಟಿಯಲ್ಲಿ ಎಲ್ಲಿದೆ, ಸಂಪೂರ್ಣವಾದ ವಿಚಾರವನ್ನ ಹುಡುಕಲಿಕ್ಕೆ ಒಂದು ವ್ಯವಸ್ಥೆಯನ್ನ ಭಾರತ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ. ಅದನ್ನ ಸದುಪಯೋಗ ಪಡಿಸಿಕೊಂಡು ಅಲ್ಲಿ ಹೆಸರು ವಿವರಗಳನ್ನು ಹುಡುಕಿಕೊಂಡು ನಿಮ್ಮ ಎನ್ಯುಮರೇಷನ್ ಫಾರ್ಮ್ ನ ನೀವು ದಯಮಾಡಿ ತುಂಬಿ. ಎರಡನೇ, ಮನೆಗೂ ಎನ್ಯುಮರೇಷನ್ ಫಾರ್ಮ್ ತಲುಪಿಸಿದ ಮೇಲೆ ಅವರು ಮತದಾರರು ನಮ್ಮ ನಾಗರಿಕರು ಆ ವಿವರಗಳನ್ನು ತುಂಬಿ ಬಿಎಲ್ಒಗೆ ವಾಪಸ್ ಕೊಡ್ತಾರೆ. ಬಿಎಲ್ಒ ಅವರು ವಾಪಸ್ ಪಡೆದ ಮೇಲೆ ಅವ್ರಿಗೆ ಅಕ್ನಾಲಜ್ಮೆಂಟ್ ಕೊಡ್ತಾರೆ, ಸ್ವೀಕೃತಿ ಪತ್ರವನ್ನು ಕೊಡ್ತಾರೆ. ಯಾರ್ಯಾರು ಆ ತುಂಬಿದಂತ ಎನ್ಯುಮರೇಷನ್ ಫಾರ್ಮ್ ಹಿಂದೆ ಕೊಡ್ತಾರೆ ಅವರ ಹೆಸರುಗಳು ಮಾತ್ರ ಕರಡು ಮತದಾರ ಪಟ್ಟಿಯಲ್ಲಿ ಬರುತ್ತೆ. ಇದು ಬಹಳ ಮುಖ್ಯ. ಸಾರ್ವಜನಿಕರಿಗೆ ಒಂದು ಈ ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ಪ್ರತಿ ವರ್ಷ ನಾವು ಮಾಡ್ತೀವಿ. ಆ ಒಂದು ವಿಚಾರದಲ್ಲಿ ಅವರು ಅನ್ಕೊಂಡಿರ್ಬೋದು ನಮೂನೆ 6, ನಮೂನೆ 7, ನಮೂನೆ 8 ಮಾಡುವಂತ ಕೆಲಸ ಅದು. ಆ ಕೆಲವೊಮ್ಮೆ ನನ್ನ ಈಗಾಗಲೇ ಮತದಾರ ಪಟ್ಟಿ ಹೆಸರು ಇದೆ, ನಾನು ಯಾಕೆ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅನ್ನೋ ಒಂದು ತಪ್ಪು ಕಲ್ಪನೆಯಿಂದ ಅವ್ರು ಇರಬಹುದು. ಹಾಗಾಗಿ ತಮ್ಮಲ್ಲಿ ಮನವಿ ಏನಪ್ಪ, ಎರಡನೇ ಮನವಿ, ಪ್ರತಿಯೊಬ್ಬರು ಸಾರ್ವಜನಿಕರಿಗೂ ಪ್ರತಿಯೊಬ್ಬರು ನಾಗರಿಕರಿಗೂ ಕೂಡ ಏನ್ ತಾವು ಸುದ್ದಿ ಮುಟ್ಟಿಸ್ಬೇಕು ಅಂದ್ರೆ ಎನ್ಯುಮರೇಷನ್ ಫಾರಂ ಏನ್ ತಾವು ಪಡಿತೀರಾ ಅದನ್ನ ತುಂಬಿ ವಾಪಸ್ ಕೊಟ್ಟರೆ ಮಾತ್ರ ನಿಮ್ಮ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ಕಾಣುತ್ತೆ ಅನ್ನೋ ಒಂದು ಎರಡು ವಿಚಾರಗಳನ್ನ ಸಾರ್ವಜನಿಕರಿಗೆ ತಾವು ತಮ್ಮ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಹಿಂದೆ ಕೊಡ್ತಾರೋ ಅವರಿಗೆಲ್ಲ ಸ್ವೀಕೃತಿ ಕೊಡ್ತೀವಿ. ಅದರ ಎನ್ಯುಮರೇಷನ್ ಫಾರ್ಮ್ ಹಿಂದೆ ಪಡೆದ ನಂತರ ಬಿಎಲ್ಒ ಏನ್ ಮಾಡ್ತಾರೆ, ಆ ಬಿಎಲ್ಒ ಆಪಿನ ಮೂಲಕ ಅವರು ಹಿಂದೆ ಕೊಟ್ಟಂತ ಮತದಾರರ ವಿವರಗಳನ್ನ ಬಿಎಲ್ಒ ಆಪ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ. ಅದರ ಆಧಾರದ ಮೇಲೆ ಕರಡು ಮತದಾರರ ಪಟ್ಟಿ ತಯಾರಾಗುತ್ತೆ. ಸೊ ಈಗಾಗಲೇ ನಾವು ಮ್ಯಾಪಿಂಗ್ ಅನ್ನೋದನ್ನು ಸಾಧಾರಣ ನಮ್ಮ ಈ 7 ಅಸೆಂಬ್ಲಿ ಕ್ಷೇತ್ರದಲ್ಲಿ ಸುಮಾರು 67% ಅಷ್ಟು ಮ್ಯಾಪಿಂಗ್ ಮಾಡಿದ್ದೀವಿ. ಮ್ಯಾಪಿಂಗ್ ಅಂದ್ರೆ ಏನು? ಮ್ಯಾಪಿಂಗ್ ಅಂದ್ರೆ ನಾವು ಟೇಬಲ್ ಟಾಪ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಟೇಬಲ್ ಟಾಪ್ ಎಕ್ಸರ್ಸೈಸ್ 67.29%. ಇದು ಬೇಕಾದ್ರೆ ಅಸೆಂಬ್ಲಿ ಕ್ಷೇತ್ರ ಬೇಕಾದ್ರೆ 67.2 ಇವತ್ತು ಬೆಳಗ್ಗೆ ತಗೊಂಡಿದ್ದೇನೆ. ಅದು ನಾವು ಕೊಡ್ತೀವಿ. ಮ್ಯಾಪಿಂಗ್ ಅಂದ್ರೆ ಈಗ ಒಬ್ಬ ಮತದಾರ ಹೆಸರು ಗೊತ್ತಿದೆ, ತಂದೆ ಹೆಸರು ಗೊತ್ತಿದೆ, ವಯಸ್ಸು ಗೊತ್ತಿದೆ, ಅಪ್ರಾಕ್ಸಿಮೇಟ್ಲಿ ಅವ್ರ ವಿಳಾಸ ಗೊತ್ತಿದೆ. ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅದೇ ಕ್ಷೇತ್ರದಲ್ಲಿ ಅವರು ಓಡಾಡ್ತಾ ಇರೋದ್ರಿಂದ ಪ್ರತಿ ವರ್ಷ ಹೋಗಿ ಮನೆ ಮನೆಗೆ ಭೇಟಿ ಕೊಟ್ಟು ಮತದಾರ ಪಟ್ಟಿ ತಯಾರಿಕೆ ಮಾಡುವಂತ ಕೆಲಸದಲ್ಲಿ ಅವರು ನಿರತರಾಗಿರುವುದರಿಂದ ಬಹುತೇಕ ಪ್ರಕರಣಗಳಲ್ಲಿ ಅವರು ಈ ಮತದಾರ ಯಾರು, ಎಲ್ಲಿದ್ರು, ಅವ್ರ ಹೆಸರು ಎಲ್ಲಿದೆ ಅಂತ ಮಾಹಿತಿ ಇರುತ್ತೆ. ಸೊ ಬೂತ್ ಲೆವೆಲ್ ಅಧಿಕಾರಿಗಳು ಮತ್ತೆ ನಮ್ಮಲ್ಲಿರುವಂತಹ ಹೆಸರು, ತಂದೆ ಹೆಸರು, ವಯಸ್ಸಿನ ಆಧಾರದ ಮೇಲೆ ಟೇಬಲ್ ಟಾಪ್ ಎಕ್ಸರ್ಸೈಸ್ ಮಾಡಿ ನಾವು ಸಾಧಾರಣವಾಗಿ ಇಲ್ಲಿ ತನಕ 67.29% ಮತದಾರರನ್ನ ಈಗಾಗಲೇ ಮ್ಯಾಪಿಂಗ್ ಮಾಡಿದ್ವಿ. ಮತ್ತೆ ಈಗಾಗಲೇ ಬೆಳಗ್ಗೆ ತಾನೇ ನಮ್ಮ ಎಲ್ಲ ಸಹಾಯಕ ಮತದಾರ ನೋಂದಣಿ ಅಧಿಕಾರಿಗಳು, ಮತದಾರ ನೋಂದಣಿ ಅಧಿಕಾರಿಗಳ ಟ್ರೈನಿಂಗ್ ತರಬೇತಿಯನ್ನು ಮಾಡಿದೀವಿ. ಹಾಗೆ ಆದಷ್ಟು 90-95 ಭಾಗದಷ್ಟು ಮ್ಯಾಪಿಂಗ್ ಮಾಡಿ ಅನ್ನೋ ಸೂಚನೆ ಕೂಡ ಈಗಾಗಲೇ ಕೊಟ್ಟಿದ್ದೀವಿ. ರಾಜಕೀಯ ಪಕ್ಷದವರು ಕೂಡ ನಾವು ಈಗಾಗಲೇ ಮೀಟಿಂಗ್ ಮಾಡಿದ್ದೀವಿ. ಅವರು ಕೂಡ ಅವರ ಒಂದು ಸಹಕಾರವನ್ನ ಕೋರಿದ್ದೀವಿ. ಮತ್ತೆ ಅವರ ಜವಾಬ್ದಾರಿಗಳ ಬಗ್ಗೆ ಕೂಡ ಬೆಳಗ್ಗೆ ನಾವು ತಿಳಿಸಿದ್ದೀವಿ. ಸುಮಾರು 21.43 ಅಷ್ಟು ಮತದಾರರ ಪೈಕಿ ಸುಮಾರು 67% ಅಷ್ಟು ಮತದಾರ ಈಗಾಗಲೇ ಮ್ಯಾಪಿಂಗ್ ಮಾಡಿ. ಮ್ಯಾಪಿಂಗ್ ಮಾಡಿದ್ರೆ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಬಹುಶಃ ಅವರು ಬಿಎಲ್ಒ ಕೂಡ ಗೊತ್ತಿರುತ್ತೆ. ಮನೆ ಮನೆ ಭೇಟಿ ಕೊಟ್ಟಾಗ ಅವರು ಒಂದು ವೇಳೆ ಮತದಾರರಿಗೆ ವಿವರ ಗೊತ್ತಾಗಿಲ್ಲ ಅಂದ್ರೆ ಮ್ಯಾಪಿಂಗ್ ಈಗಾಗಲೇ ಮಾಡಿರೋದ್ರಿಂದ ಬಿಎಲ್ಒಗಳಿಗೆ ನೋಡಿ ನಿಮ್ಮ ಹೆಸರು ಇಂಥ ಕಡೆ ಇದೆ, ಇಂಥ ಕಡೆ ಇದೆ ಅಂತ ಒಂದು ಎಲ್ಲೋ ಒಂದು ಕಡೆ ಸೂಚನೆ, ಎಲ್ಲೋ ಒಂದು ಕಡೆ ಗೈಡೆನ್ಸ್ ಕೊಡ್ಲಿಕ್ಕಾಗುತ್ತೆ. ಆದ ಕಾರಣ ಅತಿ ಹೆಚ್ಚು ಮ್ಯಾಪಿಂಗ್ ಮಾಡಲು ನಮಗೆ ಅನುಕೂಲ ಆಗುತ್ತೆ. ಅದು ಕರಡು ಮತದಾರ ಪಟ್ಟಿಯನ್ನು ಸರಿಯಾದ ರೀತಿಯಲ್ಲಿ ತಯಾರು ಮಾಡಲಿಕ್ಕಾಗುತ್ತೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ
ಒಬ್ಬ ಅರ್ಹ ಮತದಾರ ಹೆಸರು ಬಿಟ್ಟು ಹೋಗಬಾರ್ದು. ಅದೇ ರೀತಿ ಯಾವ ಅನರ್ಹ ಇನ್ಎಲಿಜಿಬಲ್ ಮತದಾರ ಹೆಸರು ಸೇರ್ಪಡೆ ಆಗಬಾರದು. ಇದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ನಾಗರಿಕರು ಕೂಡ ಸಿಟಿಸನ್ ಆಫ್ ಇಂಡಿಯಾ ಅವ್ರ ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಅವ್ರಿಗೆ ಅದನ್ನು ಹಿಂದೆ ಕೊಡಬೇಕು. ಕರಡು ಮತದಾರ ಪಟ್ಟಿ ತಯಾರು ಮಾಡಿ ಪ್ರಕಟಣೆ ಮಾಡಿ ಮತದಾರ ಪಟ್ಟಿ ತಯಾರು ಮಾಡುವ ಪರಿಸ್ಥಿತಿಗೆ ನಾವು ಕೈ ಹಾಕಿದ್ದೀವಿ. ಕರಡು ಮತದಾರ ಪಟ್ಟಿ ಹೆಸರು ಒಂದ್ ವೇಳೆ ಹೆಸರು ಬರಲಿಲ್ಲ ಅಂದ್ರೂ ಕೂಡ ನಮ್ಮನೆ 6 ಕೊಟ್ಟು ಯಾವ್ದಾರ ಹೆಸರು ಬಿಟ್ಟು ಹೋಗಿದ್ರೆ ಫಾರ್ಮ್ ನಂಬರ್ 6 ಕೊಟ್ಟು ಅದಕ್ಕೆ ಬೇಕಾದ ಅಡಿಷನಲ್ ಒಂದು ಡಿಕ್ಲರೇಷನ್ ಫಾರ್ಮ್ ಅನ್ನು ಕೊಟ್ಟು ಹೆಸರು ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಖಂಡಿತ ಇದೆ. ಕರಡು ಮತದಾರ ಪ್ರಕಟಣೆ ಆದ ಮೇಲೂ ಕೂಡ ಹೆಸರುಗಳನ್ನು ಸೇರ್ಪಡೆ ಮಾಡಲಿಕ್ಕೆ, ತೆಗೆದು ಹಾಕಲಿಕ್ಕೆ, ಆಕ್ಷೇಪಣೆ ಮಾಡಲಿಕ್ಕೆ ನಿಯಮನ ಪ್ರಕಾರ, ಕಾನೂನು ಪ್ರಕಾರ ಖಂಡಿತ ಅವಕಾಶ ಇದೆ. ಕರಡು ಮತದಾರ ಪಟ್ಟಿ ಹೆಸರು ಬರಲಿಲ್ಲ ಅನ್ನೋ ಕ್ಷಣಕ್ಕೆ ಯಾರು ಕೂಡ ಒಂದು ವೇಳೆ 2002ನೇ ಇಸ್ವಿನಲ್ಲಿ ಅವರ ಹೆಸರು ಇದ್ದರೆ ಅಥವಾ ಆ ವ್ಯಕ್ತಿಗೆ ಇವರಿಗೆ ಅವಾಗ 18 ವರ್ಷ ಆಗಲಿಲ್ಲ, 2002ನೇ ಇಸ್ವಿ ನಂತರ ಜನಿಸಿದ ವ್ಯಕ್ತಿ ಆಗಿದ್ದು ಇದ್ರೆ ಬಹುಶಃ ಅವಾಗ ಇರಲ್ಲ. ಅವಾಗ ತಂದೆಯ ಒಂದು ಅಥವಾ ತಾಯಿಯ ಒಂದು ರೆಫರೆನ್ಸಿನ ಆಧಾರ ಮೇಲೆ ಪ್ರೊಜೆನಿ ಮ್ಯಾಪಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರ ತಂದೆ ಇದ್ರು, ಹಾಗಾಗಿ ಮಗನ ಕೂಡ ಇರಬೇಕು. ತಾಯಿ ಇದ್ರು, ಕುಟುಂಬದವರಿದ್ರು, ಅವ್ರ ಸಂಬಂಧಿಕರಿದ್ರು, ಆ ಹಿನ್ನೆಲೆಯಲ್ಲಿ ಇವ್ರ ಹೆಸರು ಸೇರ್ಪಡೆ ಮಾಡಬೇಕಾಗುತ್ತೆ ಅನ್ನೋ ಒಂದು ಮ್ಯಾಪಿಂಗ್ ಪ್ರೊಜೆನಿ ಮ್ಯಾಪಿಂಗ್ ಅಂತ ಕರಿತೀವಿ. ಅದನ್ನು ಕೂಡ ನಾವು ಮಾಡಿದ್ದೀವಿ. ಸಾಧಾರಣ 5.98 ಲಕ್ಷ, ಸುಮಾರು 6 ಲಕ್ಷದಷ್ಟು ಪ್ರೊಜೆನಿ ಮ್ಯಾಪಿಂಗ್ ಮಾಡಿದ್ವಿ. ಅದು 2002ನೇ ಇಸ್ವಿ ಹೆಸರು ಇರ್ಲಿಲ್ಲ, ಯಾಕಂದ್ರೆ ಹುಟ್ಟಿರ್ಲಿಲ್ಲ, ಇನ್ನೊಂದು ಮತ್ತೊಂದು ಅಥವಾ ಮೆಜಾರಿಟಿ ಆಗ್ಲಿ 18 ವರ್ಷ ತುಂಬಿರ್ಲಿಲ್ಲ. ಅಂತವರು ಕೂಡ ಸೇರ್ಪಡೆ ಮಾಡಬೇಕಂದ್ರೆ ಅವರು ರಿಲೇಟಿವ್ ಅನ್ನೋ ಒಂದು ಕಾಲಮ್ ಇದೆ. ಅಂದ್ರೆ ಅವರು 2002ನೇ ಇಸ್ವಿ ನಮ್ಗೆ ಇರ್ಲಿಲ್ಲ, ಆದ್ರೆ ನನ್ನ ತಂದೆ ಇದ್ರು, ತಾಯಿ ಇದ್ರು, ಕುಟುಂಬ ಇದ್ರು, ತಾತ ಇದ್ರು, ಅಜ್ಜಿ ಇದ್ರು ಅಂತ ಅವ್ರ ರೆಫರೆನ್ಸ್ ಹಾಕಿ ಅವರ ಹೆಸರುಗಳು ಕೂಡ ಕರಡು ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆ. ಆಮೇಲೆ ಈಗ ಮನೆ ಮನೆಗೆ ಭೇಟಿ ಕೊಟ್ಟಾಗ ಬೇರೆಯವರ ಜೊತೆ ನಾವು ರಾಜಕೀಯ ಪಕ್ಷದವರು ಮನವಿ ಮಾಡಿದ್ದೀವಿ. BLA ಅಂತ ಕರಿತೀವಿ, ಬೂತ್ ಲೆವೆಲ್ ಏಜೆಂಟ್ಸ್. ಪ್ರತಿಯೊಂದು ರಾಜಕೀಯ ಪಕ್ಷದವರು ಕೂಡ BLA-ಗಳನ್ನ ನೇಮಕ ಮಾಡಲಿಕ್ಕೆ ಅವಕಾಶ ಇದೆ. BLA-ಗಳನ್ನ ನೇಮಕ ಮಾಡಿದ್ರೆ ಅವರು ಕೂಡ BLO ಜೊತೆ ಕೆಲಸ ಮಾಡಿ ಎಲ್ಲ ಅರ್ಹ ಮತದಾರರನ್ನ ಗುರುತಿಸಿ ಅವರ ಹೆಸರುಗಳನ್ನ ಕರಡು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ಎಲ್ಲ ಒಂದು ಸಹಕಾರ ಕೊಡಬೇಕು ಅಂತ ನಾವು ಅವರಿಗೆ ಮನವಿ ಮಾಡ್ತೀವಿ. ಬೆಳಿಗ್ಗೆ ಮನವಿ ಮಾಡಿದ್ವಿ. ಅದಾದ್ಮೇಲೆ ಇನ್ನೊಂದು ಸೂಚನೆ ಕೊಟ್ಟಿದ್ದೀವಿ ನಾವು ಬೆಳಗ್ಗೆ. ಅಂದ್ರೆ VIP, VVIP ವೋಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗಾಗಲೇ ನಮಗೆ ಗೊತ್ತು, ನಮಗೆ ಯಾರ್ಯಾರ ಮತದಾರ ವಿವರ ಗೊತ್ತಿದೆ ನಾವೆಲ್ಲ ಮ್ಯಾಪ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅಂದ್ರೆ BLOಗೆ ಮನೆ ಮನೆ ಭೇಟಿ ಕೊಡದೆ ಸುಮಾರು ಜನ ಮತದಾರರ ಪರಿಚಯ ಇರುತ್ತೆ, ನಿರಂತರವಾಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅದೇ ಏರಿಯಲ್ಲಿ ಓಡಾಡ್ತಾರೆ. ಅದೇ ರೀತಿ VVIP ಅಂತ ಖಂಡಿತವಾಗಿ ಗೊತ್ತೇ ಇರುತ್ತೆ. ಯಾಕಂದ್ರೆ ಗೊತ್ತಂದ್ರೆ ಇವಾಗ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ಇರ್ಬೋದು, ಪ್ಲೇಯರ್ಸ್ ಇರ್ಬೋದು, ನ್ಯಾಷನಲ್ ಪ್ಲೇಯರ್ಸ್ ಇರ್ಬೋದು, ಅಥವಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು ಇರ್ಬೋದು, ಮಾನ್ಯ ಮಂತ್ರಿಗಳಿರ್ಬೋದು, ಚುನಾಯಿತ ಪ್ರತಿನಿಧಿಗಳು ಇರ್ಬೋದು, ಶಾಸಕರು ಇರ್ಬೋದು, ಅಥವಾ VVIP ಅಂದ್ರೆ ಬೇರೆ ಬೇರೆ ಅರ್ಥನ ಬರುತ್ತೆ. ಎಲ್ಲ ಬೇರೆ ಬೇರೆ ಸಾಧನೆ ಮಾಡೋದು ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಜಡ್ಜಸ್ ಇರ್ಬೋದು, ಸಾಹಿತಿಗಳು ಇರ್ಬೋದು, ಪ್ರತಿಯೊಬ್ಬರು ಅಧಿಕಾರಿಗಳು ಇರ್ಬೋದು, ಅವ್ರ ಕಿರು ಪರಿಚಯ ಆ ಒಂದು ಏರಿಯಾ. ಅವರು ವಿಶೇಷವಾಗಿ ಅದು ಯಾವುದೇ ಕಾರಣಕ್ಕೂ ಕೂಡ ನೀವು ವಿಶೇಷ ಒಂದು ಗಮನ ಹರಿಸಿ, ಅವ್ರ ಜೊತೆಗೆ ಪ್ರತಿಯೊಬ್ಬರು ಮತದಾರರ ಕೂಡ ಗಮನ ಹರಿಸಿ, ಯಾವುದೇ ಕಾರಣಕ್ಕೂ ಯಾವ ಮತದಾರ ಮನೆಗೆ ಕೂಡ ಎನ್ಯುಮರೇಷನ್ ಫಾರ್ಮ್ ತಲುಪದೆ ಇರಬಾರ್ದು. ಅದನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ. ಪ್ರತಿಯೊಂದು ಕುಟುಂಬ ಮತದಾರರು ಎನ್ಯುಮರೇಷನ್ ಫಾರ್ಮ್ ತಲುಪಬೇಕು, ವಾಪಸ್ ಪಡಿಬೇಕು ಅನ್ನೋ ಸೂಚನೆ ಕೂಡ ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾದಂತ ಪ್ರಾಪರ್ ಡಾಕ್ಯುಮೆಂಟೇಶನ್, ಮನೆ ಮನೆಗೆ ಹೋಗಿದ್ದೀನಿ ಅಂದ್ರೆ ದಾಖಲೆ ಕೊಡಬೇಕು, ಹಿಂದೆ ಪಡೆದಿದ್ದೀನಿ ಅಂದ್ರೆ ದಾಖಲೆ ಇರಬೇಕು. ಅದೆಲ್ಲ ದಾಖಲೆಗಳನ್ನ ಪಾರದರ್ಶಕ ರೀತಿಯಲ್ಲಿ, ಅಂದ್ರೆ ಉದಾಹರಣೆಗೆ ಯಾವ್ದೋ ಒಬ್ಬ ಹೆಸರು ಕರಡು ಮತದಾರ ಪಟ್ಟಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅನ್ನೋ ಕಾರಣ, ಅವರು ಊರು ಬಿಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಮನೆ ಖಾಲಿ ಮಾಡೋಗಿದ್ದಾರೆ, ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ, ಏನೋ ಕಾರಣ ಇರುತ್ತೆ. ಅದು ಮತ್ತೆ ಎನ್ಯುಮರೇಷನ್ ಫಾರ್ಮ್ ಯಾರು ಹಿಂದೆ ಬರಲಿಲ್ಲ ಅವ್ರದ್ದು ಕೂಡ ಯಾಕೆ ಬಂದಿಲ್ಲ, ಎಲ್ಲ ವಿವರಗಳನ್ನು ಕೂಡ ರಾಜಕೀಯ ಪಕ್ಷದ ಸಂಬಂಧಪಟ್ಟ BLA ಅವರ ಮುಖಾಂತರ ಅವರು ಕೂಡ ಪಾರದರ್ಶಕ ರೀತಿಯಲ್ಲಿ ಅವ್ರಿಗೂ ಕೂಡ ಮಾಹಿತಿಯನ್ನು ಒದಗಿಸಿ ಅಂತ ಮತದಾರರಿಂದ, ಅಂತ ನಾಗರಿಕರಿಂದ ಎನ್ಯುಮರೇಷನ್ ಫಾರ್ಮ್ ಹಿಂದೆ ಪಡೆಯುವಂತಹ ಒಂದು ಪ್ರಯತ್ನ ಕೂಡ ಮಾಡಬೇಕು ಅಂತ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ.
ಇದಾದ್ಮೇಲೆ ಎಲ್ಲರಿಗೆ ಒಂದೇ ಒಂದು ವಿಚಾರ ಹೇಳ್ಬಿಟ್ಟು ನಾನು ಏನಪ್ಪಾ ಅಂದ್ರೆ ಅಫ್ಕೋರ್ಸ್ ನ್ಯಾಷನಲೈಸೇಷನ್ ಮಾಡ್ಲಿಕ್ಕೆ ಮತಗಟ್ಟೆಗೆ ನ್ಯಾಷನಲೈಸೇಷನ್ ಮಾಡ್ಲಿಕ್ಕೂ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ರೆ ಒಂದು ಮತಗಟ್ಟೆಯಲ್ಲಿ 1200 ಮತದಾರರು ಮಾತ್ರ ಇರಬೇಕು. ಅದು ಹೆಚ್ಚಿಗೆ ಮತದಾರ ಇದ್ರೆ ಇನ್ನೊಂದು ಮತಗಟ್ಟೆನ ಸೃಜಿಸುವಂತ ಒಂದು ಅವಕಾಶ ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ರಾಜಕೀಯ ಪಕ್ಷದ ಜೊತೆಗೆ ನಾವು ಸಮಾಲೋಚನೆ ನಡೆಸಿ ಅವರ ಸಲಹೆ ಸೂಚನೆ ಮೇರೆಗೆ ಆ ಪ್ರಸ್ತಾವನ ಕೇಂದ್ರ ಚುನಾವಣೆಗೆ ಕಳಿಸಿ ಮತದಾರರನ್ನ ಮತಗಟ್ಟೆಯನ್ನು ಸೃಷ್ಟಿ ಮಾಡಲಿಕ್ಕೆ ಕೂಡ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಎರಡು ವಿಚಾರ ಹೇಳಿ ನಾನು ಮಾತನಾಡ್ತೀನಿ. ಮೊದಲೇದು ಸಾರ್ವಜನಿಕರಿಗೆ ನಾಗರಿಕರಿಗೆ ಒಂದು ಮನವಿ ಏನಪ್ಪ ಅಂದ್ರೆ, ದಯಮಾಡಿ ನಮ್ಮ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಹೋಗಿ ನಮ್ಮ ಸಿಒ ವೆಬ್ಸೈಟ್ ಹೋಗಿ ನಮ್ಮ ಹೆಸರು 2002ನೇ ಇಸ್ವಿನಲ್ಲಿ ಎಲ್ಲಿತ್ತು ಅನ್ನೋದನ್ನ ಪರೀಕ್ಷಣೆ ಮಾಡಿಕೊಡಿ. ಮತ್ತೆ ಕೊಟ್ಟಂತ ಎನ್ಯುಮರೇಷನ್ ಫಾರಂ ಅಲ್ಲಿ ಸರಿಯಾಗಿ ಆ ವಿವರಗಳನ್ನು ತುಂಬಿ ಮರೆಯದೆ ಎನ್ಯುಮರೇಷನ್ ಫಾರಂ ಅನ್ನ ಹಿಂದೆ ಕೊಡಿ. ಆಗ ಮಾತ್ರ ನಿಮ್ಮ ಹೆಸರು ಕರಡು ಮತದಾರ ಪಟ್ಟಿಗೆ ಬರುತ್ತೆ. ಎನ್ಯುಮರೇಷನ್ ಫಾರ್ಮ್ ಹಿಂದೆ ಕೊಡದಿದ್ದರೆ ನಿಮ್ಮ ಹೆಸರು ಕರಡು ಮತದಾರ ಪಟ್ಟಿಗೆ ಬರುವುದಿಲ್ಲ. ಇದು ದಯಮಾಡಿ ತಾವು ಗಮನಿಸಬೇಕು. ಎರಡನೇದು, ಎನ್ಯುಮರೇಷನ್ ಫಾರ್ಮ್ ಪ್ರತಿಯೊಬ್ಬರು ನಾಗರಿಕರು ಮುಟ್ಟಬೇಕು. ಅವರು ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಂದು ನಾಗರಿಕರು ಮುಟ್ಟಬೇಕು. ಅದನ್ನ ಅಷ್ಟೇ ಜವಾಬ್ದಾರಿಯುತವಾಗಿ ಅದನ್ನ ಹಿಂದೆ ಪಡೆದು ಅದನ್ನ ನಮ್ಮ BLO ಆಪ್ ನಲ್ಲಿ ಅಳವಡಿಸಿ ಅದನ್ನ ಕರಡು ಮತದಾರ ಪಟ್ಟಿ ತಯಾರು ಮಾಡುವ ವಿಚಾರದಲ್ಲಿ ಅದನ್ನ ಅಪ್ಡೇಟ್ ಮಾಡುವಂತ ಪ್ರಯತ್ನ. ಮೂರನೇದು, ಮಾಧ್ಯಮ ಮಿತ್ರರಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ಮತ್ತೆ ನಮ್ಮ ಕಾರ್ಪೊರೇಟ್ ಅಸೋಸಿಯೇಷನ್, RWDS, ರಾಜಕೀಯ ಪಕ್ಷಗಳು, BLAs ಎಲ್ಲ ಪ್ರತಿಯೊಬ್ಬರು ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಪ್ರತಿಯೊಬ್ಬರ ಪಾತ್ರ ಇದೆ. ತಮ್ಮ ಎಲ್ಲ ಸಹಕಾರದಿಂದ ಮಾತ್ರ ಒಂದು ಪ್ಯೂರ್ ಅಂಡ್ ಕ್ಲಿಯರ್ ಎರರ್ ಫ್ರೀ ಮತದಾರ ಪಟ್ಟಿ ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗದು. ತಮ್ಮ ಒಂದು ಸಹಕಾರ ಇಲ್ಲದಿದ್ರೆ ಖಂಡಿತವಾಗಿ ಅದು ಆಗಲ್ಲ. ಸೊ ಮಾಧ್ಯಮ ಮಿತ್ರರಲ್ಲಿ ಸಾರ್ವಜನಿಕರಲ್ಲಿ ದಯಮಾಡಿ ಎರಡು ವಿಚಾರ ಹೇಳಿ, ಒಂದು ನಿಮ್ಮ ಹೆಸರನ್ನ ಎಲ್ಲಿದೆ ಹುಡುಕಿ ಅದನ್ನ ಪತ್ತೆ ಮಾಡಿ ಅಂತ, ಮತ್ತೆ ಕೊಟ್ಟಂತ ಎನ್ಯುಮರೇಷನ್ ಫಾರಂಗಳನ್ನ ತುಂಬಿ ಮರೆಯದೆ ಹಿಂದೆ ದಯಮಾಡಿ ಕೊಡಿ. ಮತ್ತೆ ನಮ್ಮಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನು ಸ್ಥಾಪನೆ ಮಾಡ್ತೀವಿ. ಪ್ರತಿಯೊಂದು ಮತಗಟ್ಟೆಯ ಹಂತದಲ್ಲಿ ಮಾಡ್ತೀವಿ. ಪ್ರತಿಯೊಂದು ARO ಹಂತದಲ್ಲಿ LFS ಮಾಡ್ತೀವಿ. ಎಲ್ಲ ರೀತಿಯ ಒಂದು ಅವರಿಗೆ ಸಾರ್ವಜನಿಕರಿಗೆ ಸಹಾಯ ಕೇಂದ್ರಗಳನ್ನ ಈಗಾಗಲೇ ಸ್ಥಾಪನೆ ಮಾಡಲಿಕ್ಕೆ ಯೋಚನೆ ಮಾಡಿದೀವಿ. ಅದೆಲ್ಲ ಕೂಡ ನಮ್ಮ ಕಡೆ ಇರುತ್ತೆ. ಆದ್ರೆ ತಾವು ಅದನ್ನ ಸದುಪಯೋಗ ಪಡೆದುಕೊಂಡು ನೀವು ನಮ್ಮ ಜೊತೆ ಸಹಕಾರ ಮಾಡಿ ತಾವು ಕೊಟ್ಟಂತ ವಿವರಗಳನ್ನು ನಮಗೆ ಕೊಟ್ರೆ ನಾವು ಒಳ್ಳೆ ರೀತಿಯ ಒಂದು ಮತದಾರ ಪಟ್ಟಿಯನ್ನ ತಯಾರು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೊಮ್ಮೆ ಈ ಒಂದು ಪ್ರೆಸ್ ಮೀಟಿಂಗ್ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ. ಸರ್, ಒಂದು 2 ಕ್ಲಾರಿಫಿಕೇಶನ್. ಈ SIR ಇದೆಯಲ್ಲ, ಈಗಿರೋ